ಬಿಗ್ ಬಾಸ್ ಸೀಸನ್ 11 ರನ್ನರ್ ಅಪ್ ಆಗಿರ್ತಕ್ಕಂತಹ ತ್ರಿವಿಕ್ರಮ್ ನಮ್ಮ ಜೊತೆ ಇದ್ದಾರೆ. ಅಂದ್ಕೊಂಡಂತಾಗಿದ್ದರೆ ಈ ಬಾರಿ ಕಪ್ ಅವ್ರದ್ದಾಗಬೇಕಾಗಿತ್ತು ಅನ್ನೋಂಥದ್ದು ಸಾಕಷ್ಟು ಅಭಿಮಾನಿಗಳ ಆಶೆ ಆಗಿತ್ತು. ಬಟ್ ಇದೆಲ್ಲದರ ಜೊತೆಗೆ ಜರ್ನಿ ಮುಗಿಸಿ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ. ತ್ರಿವಿಕ್ರಮ್, ಸಹಜವಾಗಿ ಮನೆಗೆ ಎಂಟ್ರಾದಾಗ ಒಂದಿಷ್ಟು ಲೆಕ್ಕಾಚಾರಗಳಿರುತ್ತೆ. ಸೊ ಆರಂಭದ ದಿನಗಳಿಂದ ಇಲ್ಲಿ ತನಕದ ಜರ್ನಿ ನೀವು ಕಂಡಂಗೆ ಫಸ್ಟ್ ರಿಯಾಕ್ಷನ್ ಟಿ ವಿನ ಜೊತೆ ಮಾತನಾಡುವಾಗ. ಸರ್, ನನಗೆ ಫಸ್ಟ್ ಹೋಗ್ಬೇಕಾದ್ರೂ ಬ್ಲ್ಯಾಂಕಾಗಿ ಬಂದೆ ಆ್ಯಂಡ್ ಬ್ಲ್ಯಾಂಕಾಗಿ ಹೋದೆ ಆ್ಯಂಡ್ ಬರಬೇಕಾದ್ರೂ ನಾನು ಬ್ಲ್ಯಾಂಕಾಗೇ ಇದ್ದೆ. ಕಪ್ ಯಾವಾಗಲೂ ನಮ್ಮ ಕೈಲಿರಲ್ಲ ಆ್ಯಂಡ್ ಜನ ನನ್ನನ್ನು ಇಷ್ಟಪಟ್ಟು ಇಲ್ಲಿವರೆಗೂ ಕರ್ಕೊಂಬಂದಿರೋದೇ ಖುಷಿ. ಪ್ರತಿ ಸತಿ ನಾಮಿನೇಟ್ ಆದಾಗಲೂ ಯಾವಾಗಲೂ ಅದೊಂದು ತಳಮಳ ಇರೋದು. ಸೊ ಐ ಆಮ್ ಹ್ಯಾಪಿ ಫಾರ್ ಇಟ್. ಲೈಕ್ ಈಗೇನು ನನಗೆ ರಿಸಲ್ಟ್ ಸಿಕ್ಕಿದೆ ಅದರಿಂದನೂ ನಾನು ತುಂಬ ಖುಷಿ ಇದ್ದೀನಿ. ಹನುಮಂತು ಗೆದ್ದಿರೋದು ನನಗೇನು ಬೇಜಾರಿಲ್ಲ ಸರ್. ಆ್ಯಂಡ್ ಸೊ ಸೋ ಕಾಂಪಿಟೇಟಿವ್. ಸೊ ಅದರಲ್ಲಿ ನಾನು ಕೊನೆ ತನಕ ಬಂದೆ ಆ್ಯಂಡ್ ರನ್ನರ್ ಅಪ್ ಆಗಿದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಇದರಲ್ಲಿ ನಾನು ಒಂದು ಆಟದಲ್ಲಿ 0.02 ಸೆಕೆಂಡ್ಸಲ್ಲಿ ಸೋಲ್ತೀನಿ. ಸೊ ಅದೇ ಥರ ಇದು ಅಂತ ಅಂದ್ಕೊಂಡು ನಾನು ಆರಾಮಾಗಿದ್ದೀನಿ ಅಷ್ಟೇ. ಎಸ್, ಈಗ ಆಟ ಅಂದಾಗ ಸೋಲು ಗೆಲುವು ಇರುತ್ತೆ, ಟಾಸ್ಕ್ ಅಂದಾಗ ಸೋಲು ಗೆಲುವು ಇರುತ್ತೆ, ಅದೆಲ್ಲೂ ಒಂದು ಕಡೆ ಇರುತ್ತೆ. ಬಟ್ ಈಗ ಅಂದರೆ ಕೊನೆ ಹಂತಕ್ಕೆ ಬಂದಾಗ ಎಲ್ಲ ಒಂದು ಕಡೆ ಡಿಸರ್ವ್ ಅನ್ನೋಂತಹ ಕ್ಯಾಲ್ಕುಲೇಷನ್ಸ್ ಇತ್ತು. ಸೊ ನಿಮಗೆ ಆಗ್ಬೋದು ಅನ್ನೋಂಥ ಲೆಕ್ಕಾಚಾರಗಳಿತ್ತು. ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸ್ ಹತ್ರ ಎಲ್ಲರೂ ಕೂಡ ಮಾತನಾಡ್ತಾ ಇದ್ವಿ. ಸೊ ಅವಾಗ ನಿಮಗೆ ಒಳಗಡೆ ಯಾವ ರೀತಿ ಎಕ್ಸೈಟ್ಮೆಂಟ್ಸ್ ಶುರುವಾಗಿತ್ತು ಅಂತ? ಸರ್, ಒಳಗಡೆ ನನಗೆ ಯಾವಾಗಲೂ ಕಪ್ಪೆ ಅಂದರೆ ಆಡೋಕ್ಕೆ ಹೋದವರೆಲ್ಲ ಕಪ್ಪೆತ್ತಬೇಕು ಅಂತಲೇ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಇದೆಲ್ಲೋ ಒಂದು ಕಡೆ ಒಂದು ಚಿಕ್ಕ ಡಿಸಪಾಯಿಂಟ್ಮೆಂಟ್ ಇತ್ತು ಅಷ್ಟೇ, ಕಪ್ ಹತ್ರಕ್ಕೆ ಹೋಗಲಿಲ್ಲ ಅಂತ. ಅಲ್ಲಿವರೆಗೂ ಬಂದು ಇಷ್ಟು ಜನದ ಪ್ರೀತಿ ಗಳಿಸಿದ್ದೀನಿ ಆ್ಯಂಡ್ ನಾನು ಹೋಗ್ಬೇಕಾಗಿರೋ 0 ಈಗ ಬಂದಾಗ ಇಷ್ಟು ಜನದ ಪ್ರೀತಿ ಇದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಇದೆ ಸರ್. ಒಂದು ಕಪ್ಪು, ಒಂದು ಅಮೌಂಟು, ಅದನ್ನು ಬಿಟ್ಟರೆ ನಂಗೆ ಇಷ್ಟು ಜನದ ಪ್ರೀತಿ ಸಿಕ್ಕಿದೆಯಲ್ಲ ಅದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ.